गिरिजानन्दन निरञ्जना गौरीनन्दन गजानना गिरिजानन्दन निरञ्जना पार्वती नन्दन शुभानना पार्वती नन्दन शुभानना गजानना शुभानना गजानना शुभानना पाहि प्रभो मां पाहि प्रसन्ना पाहि प्रभो मां पाहि प्रसन्ना गौरीनन्दन गजानना गिरिजानन्दन निरञ्जना गौरीनन्दन गजानना गिरिजानन्दन निरञ्जना ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಸಮುದ್ರ ಶಿಕ್ಷಣ ಕ್ರೀಡಾಂಗಣಗಳ ಇದರ ಬಗ್ಗೆ ಕಾರ್ಯಕ್ರಮದಲ್ಲಿ ನಾವು ಕರೆದಿದ್ದೇವೆ. ಹಾಗೆ ಈ ಒಂದು ಸುಂದರವಾದಂತಹ ಸಭಾ ಕಾರ್ಯಕ್ರಮದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿಗಳಾಗಿರುವಂತಹ ಹಾಗೂ ನನ್ನ ಅಳಿಯನೂ ಆಗಿರುವಂತಹ ಶ್ರೀ ಅಜಿತ್ ಎಂಸಿ ಇವರು ಉಪಸ್ಥಿತರಿದ್ದಾರೆ. ಸಭಾ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಮೂಲಕ ಸ್ವಾಗತವನ್ನು ಬಯಸುತ್ತೇವೆ. ಸಭಾ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿಯಾಗಿರುವಂತಹ ಶ್ರೀಯುತ ಪ್ರವೀಣ್ ಸರ್, ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ, ವೇದಿಕೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಕ್ರಿಯಾಶೀಲ SBMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭಾಸ್ಕರಾಚಾರ್ಯ ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಈ ವೇದಿಕೆಯಲ್ಲಿ SBMC ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪವಿತ್ರ ನಡುಬೈಲು ಶ್ರೀಮತಿ, ಹಾಗೆ ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಪೋಷಕರು ಆಗಿರುವಂತಹ ನಮ್ಮ ಪ್ರೌಢಶಾಲೆಯ SBMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜನಾರ್ದನ ಪರ್ಲ ಇವರನ್ನು ಜೊತೆಗಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಸದಸ್ಯರಿಗೂ ಈ ಸಭೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸೇರಿರುವಂತಹ ಪೋಷಕರೆಲ್ಲರಿಗೂ ಕೂಡ ಸಭೆಯ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆಗೆ ಸುಮಾರು 2 ದಿನಗಳಿಂದ, ಇದು 3ನೇ ದಿನಗಳಿಂದ ಶ್ವೇತಾ, ಪ್ರತಿಭಾ ಮತ್ತು ರಮ್ಯ ಹಾಗೂ ಪ್ರವೀಣ್ ಸರ್ ಇವರು ನಮ್ಮ ಜೊತೆಗಿದ್ರು ಸತತವಾಗಿ 3 ದಿನಗಳಿಂದ. ಇವರನ್ನು ಕೂಡ ಈ ಒಂದು ಸಭೆಗೆ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಇದ್ದದ್ದು ಶ್ವೇತಾಕ್ಷಿ ಅಂತ, ಅವರು ಈ ದಿನ ಬರಲಿಲ್ಲ, ನಿನ್ನೆ ಮತ್ತು ಮೊನ್ನೆ ಬಂದಿದ್ರು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಸೇರಿದಂತಹ ಅಧ್ಯಾಪಕ ಶಿಕ್ಷಕ ವೃಂದದವರಿಗೂ ಕೂಡ ಸಭೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಪ್ರೀತಿಪೂರ್ವಕ ಸ್ವಾಗತ. ಮುಂದೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀಯುತ ಪ್ರವೀಣ್ ಹಾಗೂ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಬಂದು ನಮ್ಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ನಾವು ಮನೆ ಭೇಟಿ ಇಲ್ಲಿ 75 ಮಕ್ಕಳಿದ್ರು, 75 ಮಕ್ಕಳಲ್ಲಿ ನಾವು ಅಷ್ಟು ಮನೆ ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ನಮಗೆ ದೇಶದ ಸರ್ಕಾರದಿಂದ ಸ್ವಲ್ಪ ಮನೆ ಭೇಟಿ ನಾವು ಬೇಕಾಗಿದೆ. ಅದು ಜನ ಇಷ್ಟ ಆಗಿದೆ, ನಮಗೆ ಸ್ವಲ್ಪ ಖುಷಿ ಇದೆ. ಯಾಕಂದ್ರೆ ಬೇರೆ ಸಲ ಹೋಲಿಕೆ ಜನ ಜಾಸ್ತಿ ಖುಷಿ ಆಗಿದೆ. ಸ್ವಲ್ಪ ಚುಟುಕಾಗಿ ಪ್ರಾಸ್ತಾವಿಕವಾಗಿ ಹೇಳ್ತೇನೆ. ಅಂದ್ರೆ ಎಜುಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಒಂದು ಆಕ್ಟ್ ಆಗಿ ಬಂದಿರುತ್ತೆ, ರೈಟ್ ಟು ಎಜುಕೇಶನ್ ಅಂತ ಕೇಳಿದ್ರು. ರೈಟ್ ಟು ಎಜುಕೇಶನ್ ಅದು ಸ್ಟಾರ್ಟ್ ಆಗಿರೋದು, ಅದ್ರ ಜೊತೆಗೆ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸ್ಟಾರ್ಟ್ ಆಗಿದೆ.
ಇದು ಸರ್ವ ಶಿಕ್ಷಣ ಅಭಿಯಾನ ಕೇಳಿದ್ದೀರಾ? ನಿಮ್ಗೆ ಇವತ್ತು ಸರ್ವ ಶಿಕ್ಷಣ ಅಭಿಯಾನ ಯಾವಾಗ ಸ್ಟಾರ್ಟ್ ಆಗಿದೆ? 2006 ಸರ್ವ ಶಿಕ್ಷಣ ಅಭಿಯಾನ ಸ್ಟಾರ್ಟ್ ಆಗಿದೆ. ಅದ ನಂತರದಲ್ಲಿ ಮತ್ತೆ 7-8ರಲ್ಲಿ ಶಿಕ್ಷಕರ ಶಿಕ್ಷಣ ಅಂತ ಸ್ಟಾರ್ಟ್ ಆಗಿದೆ. ಅಂದ್ರೆ ಶಿಕ್ಷಣವನ್ನ ಎಲ್ಲರಿಗೂ ನೀಡುವಂತದ್ದಾಗಿತ್ತು, ಕೊಡುವಂತದ್ದಾಗಿತ್ತು ಅಂತ ಅದ್ರ ಮಧ್ಯೆ ಶಿಕ್ಷಕರ ಶಿಕ್ಷಣ ಸ್ಟಾರ್ಟ್ ಆಗಿರುವುದು. ಅದ್ರ ಜೊತೆಗೆ ಇದು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಯೋಜನೆ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದ್ರೆ 2011ರಲ್ಲಿ ಸ್ಟಾರ್ಟ್ ಆಗಿರುವುದು. ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರುವುದು. ಇದರಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಮಕ್ಕಳಿಗೆ ಏನು ಕೊಡುವಂತದ್ದಿದೆ ಅದನ್ನು ಫಸ್ಟ್ ನಾವು ಮಕ್ಕಳಿಗೆ ಕೇಳುವುದು. ನಿಮಗೆ ಶೂ ಸಿಕ್ಕಿದೆಯಾ ಅಥವಾ ಚಪ್ಪಲ್ ಸಿಕ್ಕಿದೆಯಾ ಅಥವಾ ಯೂನಿಫಾರ್ಮ್ ಸಿಕ್ಕಿದೆಯಾ ಅದನ್ನ ಮಕ್ಕಳ ಕ್ಲಾಸ್ ವಿಸಿಟ್ ಮಾಡಿ ಕೇಳುವುದು. ಅದು ಸಿಕ್ಕಿದೆಯಾ ಸಿಕ್ಕಿಲ್ವಾ ಅಂತ ಕೇಳುವುದಾಗಿತ್ತು. ಮತ್ತೆ ಪೇರೆಂಟ್ಸ್ ಮನೆ ಭೇಟಿ ಮಾಡ್ತಾರೆ. ಪೇರೆಂಟ್ಸ್ ಮನೆ ಭೇಟಿ ಮಾಡಿದಾಗ ಅವ್ರಿಗೆ ಕೆಲವು ಕ್ವಶನ್ ಕೇಳುವುದು. ಏನ್ ಕೇಳುವಂತ ಇದ್ರೆ ಮಕ್ಕಳ ಡೈಲಿ ಶಾಲೆಗೆ ಹೋಗ್ತಾರ, ಅಲ್ಲಿ ಊಟ ಮಾಡ್ತಾರ, ಊಟದ ಬಗ್ಗೆ ಏನಾದ್ರು ಹೇಳ್ತಾರ, ಮತ್ತೆ ಟೀಚರ್ಸ್ ಪಾಠದ ಬಗ್ಗೆ ಏನಾದ್ರು ಹೇಳ್ತಾರ, ಕಂಪ್ಲೇಂಟ್ಸ್ ಹೇಳುವಂತ ಕೇಳುವುದು. ಅದನ್ನ ಈ ಸಭೆಯಲ್ಲಿ ನಾವು ಪೋಷಕರೆಲ್ಲ ಸೇರಿ ಪೋಷಕರ ಪಾಲಕರು ಸೇರಿಸಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ರೀತಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕವಾಗಿ ಚರ್ಚೆ ಮಾಡುವುದು. ಅದಕ್ಕೆ ಉತ್ತರ ತಂದುಕೊಳ್ಬೇಕು. ಅಂದ್ರೆ ಇನ್ನು ಏನಾಗಬೇಕು ಚೇಂಜಸ್ ಶಿಕ್ಷಣದಲ್ಲಿ ಇನ್ನೇನು ಬದಲಾವಣೆ ಆಗಬೇಕು, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಅದನ್ನು ನೋಡುವುದಕ್ಕೆ ಈ ಒಂದು ಸಭೆಯನ್ನ ಮಾಡುವುದು ಅಂತ ಅರ್ಥ. ಇದು ಸಹ ನಮ್ಮ ಈ ಒಂದು ಎಡಮಂಗಲ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಸ್ಕೂಲ್, ಒಂದು ಲೋ ಪ್ರೈಮರಿ 4 ಸ್ಕೂಲ್ ಇರಬೇಕು. ಲೋ ಪ್ರೈಮರಿ 4 ಸ್ಕೂಲ್ ಇದೆ. ಇದೊಂದು ಹೈಯರ್ ಪ್ರೈಮರಿ ಸ್ಕೂಲ್. ಈ 2 ಸ್ಕೂಲ್ ಅನ್ನ ಮಾತ್ರ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಒಂದು ಕುರಿತು ಸ್ಕೂಲ್ ಮತ್ತೆ ಇದೊಂದು ಸ್ಕೂಲ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಅವಧಿಯಲ್ಲಿ ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಾವು ಪೋಷಕರಿಗೆ ಕೇಳಿರ್ತಕ್ಕಂಥ ಅಹವಾಲು ಇದೆ. ಅವರಿಂದ ಏನು ಶಾಲೆಗೆ ಇನ್ನೇನು ಬೇಕಾಗಿದೆ ಅಂತ ಕೇಳಿರುವಂತ ಅಹವಾಲ ಅದು ನಾವು ವರದಿಯಲ್ಲಿ ಹೇಳ್ತೇವೆ. ಏನಾಗಿದೆ ಏನಾಗಬೇಕಾಗಿದೆ ಅದು ವರದಿಯನ್ನು ಮಂಡಿಸುವಂಥದ್ದು. ಇಲ್ಲಿ ಆ ಯೋಜನೆ ಉದ್ದೇಶ ಏನು ಒಂದಾಗಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ನೋಡಬಹುದಾಗುತ್ತೆ, ಪಾರದರ್ಶಕತೆ ಮತ್ತೆ ಉತ್ತರ ನೋಡುವುದೆಲ್ಲ ಪ್ರಯತ್ನ ಆಗಬೇಕು ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಪರಿಸರದ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಇಲ್ಲಿ ಇವತ್ತಿನ ದಿನಕ್ಕೆ ಸಭೆಯನ್ನು ಆಯ್ಕೆ ಮಾಡಿಕೊಂಡಿರುವಂತದ್ದು. ಇವತ್ತು ಸಹ ಸಭೆಗೆ ಸಭಾಧ್ಯಕ್ಷರಾಗಿ ಪ್ರಮೋದ್ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಅವರು ಬರಬೇಕಾಗಿತ್ತು. ಅವರಿಗೆ ಬೇರೆ ಕಾರಣದಿಂದಾಗಿ ನಮ್ಮ ಅದಾಲತ್ ಮಟ್ಟದ ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿ ಅವರು ಜಾಯ್ನ್ ಆಗಿದ್ದಾರೆ. ಇಷ್ಟು ವಿಷಯಗಳಿಗೂ ಅಂತ ಹೇಳ್ತಾ ಯೋಜನೆ ಕುರಿತಾಗಿ ಚುಟುಕಾಗಿ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮನಸ್ಸಿನ ಟೋಟಲ್ ಆಗಿ ವರದಿನ ನಾವು ಸ್ವಲ್ಪ ಬೇಗ ಹೇಳಿ ಮುಗಿಸಬಹುದು. ಯಾಕಂದ್ರೆ ಇಲ್ಲಿ ನಮಗೆ 2022-23ರಲ್ಲಿ ಸಾಮಾಜಿಕ ಪರಿಸರದಲ್ಲಿ ಏನಾಗಿರ್ತಕ್ಕಂಥದ್ದು ಮಕ್ಕಳ ಸ್ಟ್ರೆಂತ್ ಹೇಗಿದೆ, ಮತ್ತೆ 24-25ರಲ್ಲಿ ಮಕ್ಕಳ ಸ್ಟ್ರೆಂತ್ ಹೇಗಿದೆ, ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅದರ ಕೇಳಲಿಕ್ಕೆ ಇಲ್ಲಿ ಪೋಷಕರ ಭೇಟಿ ಮತ್ತೆ ಶಾಲಾ ಮಕ್ಕಳಲ್ಲಿ ಕೇಳುವುದು ಏನೇನು ಏನು ಪ್ರಾಬ್ಲಮ್ ಇದೆ, ಇನ್ನು ಏನು ನಿಮ್ಮ ಸರ್ಕಾರ ಮಕ್ಕಳಿಗೆ ಸಲ್ಲಿಸಲಿಕ್ಕೆ ನಿಮ್ಮಿಂದ ಪ್ರಯತ್ನಗಳಿದೆ ಅದನ್ನ ಕೇಳುವಂತಾಗಿದೆ. ಇದು ಸಹ 2022-23 ಅವಧಿಯಲ್ಲಿ ನಮಗೆ 108 ವಿದ್ಯಾರ್ಥಿಗಳ ಸಂಖ್ಯೆ ಇರುವಂತಹ ಶಾಲೆಯಲ್ಲಿ. ಅದರ ನಂತರದಲ್ಲಿ 24-25 ಸಾಲಿನಲ್ಲಿ 85 ವಿದ್ಯಾರ್ಥಿಗಳ ಸಂಖ್ಯೆ ಇರುವಂತದ್ದು. ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರುವಂತದ್ದು ಕಾಣಿಸುತ್ತೆ. ಇದು ಸರ್ಕಾರದ ಬೇಕಿದೆ. ಯಾಕೆ ಕಡಿಮೆ ಆಗಿದೆ, ಇನ್ನು ಸರ್ಕಾರ ಮಟ್ಟದಿಂದ ಇನ್ನೇನು ಕೇಳಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಈ ಟ್ರಾನ್ಸ್ಪರೆನ್ಸಿ ಆಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ಇದೊಂದು ಸಭೆ ಮಾಡುವ ಉದ್ದೇಶ ಇರುವಂತದ್ದು. ಇದು ಸಹ ಇಲ್ಲಿ ನಾವು ಶಾಲೆಯಲ್ಲಿ ಅನ್ಕೊಂಡಾಗೆ ಇಲ್ಲಿ ಶಾಲಾ ಟೀಚರ್ಸ್ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಕೋಪರೇಷನ್ ಮಾಡ್ತಾರೆ. ಪಾಠಗಳಲ್ಲಿ ಹೇಳಿಕೊಡುವುದು ವಿಚಾರಗಳಿರ್ಬೋದು, ಮಕ್ಕಳ ಶಿಕ್ಷಣ ಮಟ್ಟ ಯಾವ ರೀತಿ ಬೇಕು ಅದು ಮಕ್ಕಳಿಗೆ ಸಿಗುವಂತ ಆಗ್ತಾ ಇದೆ. ಈ ಶಾಲೆಯಲ್ಲಿ ಸಿಗುವಂತ ಆಗ್ತಿರುವಂತ ನಾವು ನೋಡ್ತಿದ್ದೇವೆ. ಇದು ಸಹ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಯಾವುದೇ ಮಕ್ಕಳ ಸಂಖ್ಯೆ ಇರುವುದಿಲ್ಲ. ಮಕ್ಕಳ ಶಾಲೆಯಿಂದ ಹೊರಗುಳಿದ ಸ್ಥಿತಿ ನಾವು ನೋಡ್ಕೊಂಡಿರುವಂತೆ. ಮತ್ತೆ ಮಕ್ಕಳಿಗೆ ಒಂದು ಲೈಂಗಿಕ ಕಿರುಕುಳ ಏನಾದರೂ ನೀಡ್ತಾರೆ ಅಂತ ಕೇಳುವಂಥದ್ದು ಸಹ ಪ್ರಶ್ನೋತ್ತರದಲ್ಲಿ ಬರುತ್ತೆ, ಪ್ರಶ್ನೆಗಳಲ್ಲಿ ಬರುವಂಥದ್ದು. ಅದನ್ನು ಸಹ ನಾವು ಕೇಳ್ತೇವೆ. ಏನಾದರೂ ಅನ್ಟಚಬಿಲಿಟಿ ಇದೆ, ಏನಾದರೂ ಇದೆಯಾ, ಸಮಸ್ಯೆಗಳಿದೆಯಾ ಅದನ್ನು ಸಹ ನಾವು ಕೇಳುವಂಥದ್ದು. ಅದು ಸಹ ಇಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲಿರುವಂಥದ್ದು ನಾವು ಕಂಡುಕೊಂಡಿರುವಂಥದ್ದು. ಮತ್ತೆ ಶಾಲೆಯ ಬಗ್ಗೆ ಶಿಕ್ಷಕರು ಮತ್ತು ಮಕ್ಕಳಿಗೆ ಏನಿದೆ ಮಕ್ಕಳ ಕೋಆರ್ಡಿನೇಷನ್ ಅಂದ್ರೆ ಅವರ ಸಮತೋಲನ ಯಾವ ರೀತಿ ಅಂದ್ರೆ ಟೀಚರ್ಸ್ ಹೇಳಿದ್ದನ್ನ ಮಕ್ಕಳು ತುಂಬಾ ಚೆನ್ನಾಗಿ ಕೇಳ್ತಾರೆ. ಅದನ್ನ ನಾವು ಕ್ಲಾಸಲ್ಲಿ ಕೇಳಿದ್ದೆ. ಮತ್ತೆ ನಾವು ಕ್ಲಾಸ್ ಮಾಡುವಾಗ ಆ ಟೀಚರ್ ಯಾವ ಟೀಚರ್ಸ್ ನಿಮಗೆ ಚಂದ ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದಿಬ್ಬರು ಟೀಚರ್ಸ್ ಆ ಹೆಸರನ್ನು ನಾನು ಹೇಳಿದಾಗ ಅವರು ತುಂಬಾ ಚೆನ್ನಾಗಿ ಆಗಿದೆ, ಅವ್ರ ಪಾಠ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಹೇಳ್ತಾರೆ ಅವರು ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ, ಮತ್ತೆ ನಾವು ತುಂಬಾ ಚೆನ್ನಾಗಿ ಬೆಳೀತಾರೆ ಅಂತ ಹೇಳ್ಬೋದು. ಅಂದ್ರೆ 2-3 ಜನ ಟೀಚರ್ಸ್ ಇದ್ರು ಹೇಳಿದ್ರು, ಅದನ್ನ ನಾನು ಹೇಳಲ್ಲ, ಹೆಸರು ಯಾವತ್ತು ಹೇಳಲ್ಲ. ಆದ್ರೆ ಮಕ್ಕಳ ಬೆಳವಣಿಗೆ ಚೆನ್ನಾಗಿದೆ, ಟೀಚರ್ಸ್ ತುಂಬಾ ಚೆನ್ನಾಗಿರೋದು ನಾವು ಕಂಡುಕೊಂಡಿರುವಂತ ಅಂಶ ಇದೆ. ಮತ್ತೆ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಪ್ರಾಜೆಕ್ಟ್ನ ಅವಶ್ಯಕತೆ ಅಂದ್ರೆ ಈ ಪ್ರಾಜೆಕ್ಟ್ ಬೇಕು. ಯಾಕಂದ್ರೆ 6th ನಂತರ 6th 7th ಇದ್ರೆ ಅದು ಪ್ರಾಜೆಕ್ಟ್ ಅಲ್ಲಿ ಕೊಡುವುದು, ಕೆಲವು ಪ್ರಾಜೆಕ್ಟ್ ಅನ್ನು ತೋರಿಸುವಂಥದ್ದು ಅದನ್ನ ಮಾಡುವಂಥದ್ದು ಬೇಕಾಗಿದೆ. ಇದು ಸಹ ಪ್ರಾಜೆಕ್ಟ್ ವ್ಯವಸ್ಥೆ ಇಲ್ಲದಿರುವಂಥದ್ದು ನಾವು ಕಂಡುಕೊಂಡಿರುವಂತ ಅಂಶ ಇದೆ. ಅದು ಸಹ ಒದಗಿಸುವಂತ ಸರ್ಕಾರ ಮಟ್ಟಕ್ಕೆ ಬೇಕಾಗಿತ್ತು, ಅದು ಇಲ್ಲಿರುವಂಥದ್ದು. ಅದು ಸಹ ಕೊಟ್ಟಿದ್ದು ನಮ್ಮ ಸರ್ಕಾರಿ ಶಾಲೆ ಇನ್ನೂ ಸಹ ಅಭಿವೃದ್ಧಿ ಅಂತ ಹೋಗುತ್ತೆ. ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ಇನ್ನೊಂದು ಅಕ್ಷರ ಪುಸ್ತಕಗಳಿಗೆ ಅದು ಸಹ
ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಬರುತ್ತೆ. ಆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಗಳು ಒಂದು. ಅದು ಏನಿದೆ ಅಂತ ಹೇಳಿದ್ರೆ ಆ ಅಕ್ಷರ ದಾಸೋಹ ಕೊಠಡಿ ಮಳೆಗಾಲದಲ್ಲಿ ಸೋರಿಕೆ ಮೇಲ್ಛಾವಣಿ ದುರಸ್ತಿ ಆಗಬೇಕಾಗಿತ್ತು. ಸಹ ದುರಸ್ತಿ ಒಂದು ಸೋರಿಕೆ ಆಗಿದ್ದು ನಾವು ಮೊದಲ ವಿಸಿಟ್ ಮಾಡುವಾಗ ನಾವು ಮಾಡಿದ್ದೇವೆ. 20 ನಾವು ಫಸ್ಟೇ ಬಂದಿದ್ವಿ. ಅವಾಗ ನಾವು ಅಡಿಗೆ ಕೋಣೆಗೆ ಹೋಗಿ ನೋಡಿದ್ದೇವೆ. ಅದು ಸ್ವಲ್ಪ ಸೋರಿಕೆ ಆಗಿದ್ದು ನಾವು ಕೊಂಡ್ಕೊಂಡಿರುವಂತಹ ಅಂಶ ಇರುವಂಥದ್ದು. ಅದು ಸಹ ಅದು ಮೇಲ್ಛಾವಣಿ ದುರಸ್ತಿ ಆದರೆ ಚೆನ್ನಾಗಿ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ದುಡ್ಡನ್ನು ಸ್ಟಾಕ್ ಮಾಡ್ಲಿಕ್ಕೆ ಏನಿದೆ ಅದು ಸಹ ದುರಸ್ತಿ ಆಗಲಿಲ್ಲ. ಯಾಕಂದ್ರೆ ಮಳೆಗಾಲದಲ್ಲಿ ಸ್ಟಾಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟಕರವಾಗಿ ಅದು ಸಹ ನಾವು ಕಳ್ಕೊಂಡಿದ್ದೇವೆ. ಅದು ಇನ್ನೊಂದು ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಆಗಬೇಕು, ಮತ್ತು ಆತ್ಮೀಯ ವ್ಯವಸ್ಥೆ ಆಗಬೇಕು ಅಂತ ಉದ್ಯೋಗದಲ್ಲಿ ಅವಕಾಶ ಇದೆ. ನೀವು ಡಿಮಾಂಡ್ಸ್ ಹಾಕಿದ್ರೆ ಇವಾಗ ಗೊತ್ತಿಲ್ಲ, ಹಾಕ್ಲಿಕ್ಕೆ ಅವಕಾಶ ಇದೆ. 29ಗೆ ಇಲ್ಲಿ ಸಭೆ ಇರುವುದು. ಆ ಸಭೆಯಲ್ಲಿ ಕೇಳಿದ್ರೆ ಅಲ್ಲಿ ನಿಮಗೆ ಮಾಹಿತಿ ಸಿಗುವಂತದ್ದಾಗುತ್ತೆ. ಉದ್ಯೋಗ ಯೋಜನೆ ಸಭೆ ಇದೆ, ಅದರಲ್ಲಿ ನೀವು ಕೇಳಿದ್ರೆ ಮಾಹಿತಿ ಸಿಗುವಂತದ್ದಾಗುತ್ತೆ ಅಂತ ಹೇಳಿ. ಮತ್ತೆ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ, ಶೌಚಾಲಯ ಇಲ್ಲ ಅಂತ ಇಲ್ಲ, ಶೌಚಾಲಯ ಚೆನ್ನಾಗಿದೆ, ಸ್ವಲ್ಪ ಹೋಗಿರುವಂತ ಇದೆ. ಆದ್ರೆ ಶೌಚಾಲಯ ಇದೆ, ಆದ್ರೆ ನಲಿಕೆಯಲ್ಲಿ ಮಕ್ಕಳು 1ರಿಂದ 3ನೇ ತರಗತಿ ಸಣ್ಣ ಮಕ್ಕಳಿಗೆ ಆ ಮಕ್ಕಳಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಅದು ತುಂಬಾ ದೂರದಲ್ಲಿದೆ. ಅದು ನೀವು ಸರ್ಕಾರ ಮಟ್ಟಕ್ಕೆ ಗಮನಕ್ಕೆ ತರೋದು ಇರುತ್ತೆ, ಅದು ಮಕ್ಕಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಅದು ಶೌಚಾಲಯ ಇಲ್ಲ ಅಂತ ಹೇಳಿಕ್ಕೆ ಆಗ್ತದೆ, ಶೌಚಾಲಯ ಇದೆ, ಆದ್ರೆ ವ್ಯವಸ್ಥಿತವಾಗಿ ಎದುರುಗಡೆ ಇದ್ರೆ ಮಕ್ಕಳಿಗೆ ಹೋಗಿ ಬರ್ಲಿಕ್ಕೆ ಹತ್ತಿರ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ನಲಿಕೆ ಮಕ್ಕಳಿಗೆ ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ತುಂಬಾ ಕಷ್ಟಕರವಾಗುವುದು ನಾವು ಕೊಂಡ್ಕೊಂಡಿರ್ತಕ್ಕಂಥ ಅಂಶದಲ್ಲಿ ಒಂದಿರುತ್ತೆ. ಮತ್ತೆ ಇನ್ನೊಂದು ಶಾಲೆಗೆ ಸಂಪರ್ಕ ರಸ್ತೆ ಡಾಮರೀಕರಣ ಅಥವಾ ಕಾಂಕ್ರೀಟೀಕರಣ ಅದು ಉತ್ತಮ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ತುಂಬಾ ನೀರು ಇಳಿಯುವುದು ಇಳಿಜಾರು ಪ್ರದೇಶ, ತುಂಬಾ ಇಳಿಜಾರು ಪ್ರದೇಶ. ಮಳೆಗಾಲದಲ್ಲಿ ನೀರು ಹೋದ್ರೆ ಅದರಲ್ಲಿ ಮೇಲೆ ಹತ್ತಿ ಬರಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಕಷ್ಟಕರ ಆಗುತ್ತೆ. ಅದು ಇವಾಗೇನು ಮಣ್ಣು ಹಾಕಿ ಸ್ವಲ್ಪ ಏನೋ ವ್ಯವಸ್ಥಿತವಾಗಿದೆ, ಆದರೆ ಮಳೆಗಾಲದಲ್ಲಿ ತುಂಬಾ ಕಷ್ಟಕರವಾಗಿರಬಹುದು. ಡಾಮರೀಕರಣ ಅಥವಾ ಕಾಂಕ್ರೀಟೀಕರಣ ಆದರೆ ಅದು ಸಹ ಉತ್ತಮ ಆಗಿರ್ತಿತ್ತು ಅಂತ ಹೇಳಿದ್ರೆ. ಮತ್ತೆ ಶಾಲಾ ಕಟ್ಟಡ ಮೇಲ್ಛಾವಣಿ ದುರಸ್ತಿ ಮತ್ತು ಕಿಟಕಿ ಭಾಗಗಳ ದುರಸ್ತಿ ಆಗಬೇಕು. ಅದು ಕಿಟಕಿ ಭಾಗಗಳು ಕೆಲವೊಂದು ಹೋಗಿರುವಂತ ಇದೆ, ದುರಸ್ತಿ ಅಂದ್ರೆ ಉತ್ತಮ. ಶಾಲಾ ಗುಣಮಟ್ಟ ಏನಿದೆ ಉತ್ತಮ ಮತ್ತೆ ಪೋಷಕರ ಮನೆಗಟ್ಟಿ ಸಂದರ್ಭದಲ್ಲಿ ನಾನು ಹೇಳಿದ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಮೊಟ್ಟೆಯನ್ನು ಕೊಡ್ತಾರೆ. ಅದು ಪೋಷಕರು ಹೇಳುವಂತ ಏನಿದೆ 6 days 6 ದಿನ ಮೊಟ್ಟೆ ಬೇಡ, ಅಲ್ಲಿ 3 days ಮೊಟ್ಟೆ ಕೊಟ್ಟು ಮತ್ತು ಉಳಿದಿನ ಬಾಳೆಹಣ್ಣು ಚಿಕ್ಕಿ ಬದಲಿ ಯೋಜನೆ ಮಾಡಿದ್ರೆ ಅದು ಉತ್ತಮ ಅಂತ ಪೋಷಕರು ಹೇಳಿದ್ದೀರಿ. ಅದನ್ನ ಹೇಳಬೇಕು, ನಾವು ಸಿಟಿ ಕಟ್ಟಿದ್ರೆ ಅದನ್ನ ನೇರವಾಗಿ ಹೇಳ್ಬೋದು. 3 ದಿನ ಕೊಟ್ಟಿದ್ರೆ ನಮ್ಗೆ ಉತ್ತಮ, ಅದು 6 ದಿನ ಬೇಡ, ನಮ್ಗೆ ಕಷ್ಟಕರವಾಗುತ್ತೆ. ಅದನ್ನ ಬೇಯಿಸಿ ಬಾಳೆ ಮಾಡಿ ಕೊಡ್ಲಿಕ್ಕೂ ಸಹ ಕಷ್ಟಕರ ಆಗಿರ್ಬೋದು. ಚಿಕ್ಕಿ ಅಥವಾ ಬಾಳೆಹಣ್ಣು ನಮ್ಗೆ 2-3 ದಿವಸ ಕೊಟ್ಟಿದ್ರೆ ಅದು ಉತ್ತಮ ಅಂತ ಸರ್ಕಾರ ಗಮನಕ್ಕೆ ಬರಲಿ ಅಂತ ಹೇಳಲಿಕ್ಕೆ ಪೋಷಕರು ಹೇಳಿದ್ದೆ. ಅದನ್ನು ಸಹ ವರದಿಯನ್ನು ನಾವು ಪರಿಗಣಿಸಿದ್ದೇವೆ. ಮತ್ತೆ ಇನ್ನೊಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇರಬಹುದು, ದೈಹಿಕ ಶಿಕ್ಷಕರು ಬೇಕಾಗಿತ್ತು ಅಂತ ಶಾಲೆಯಿಂದ ಪೋಷಕರಿಂದ ಡಿಮಾಂಡ್ ಇರಬಹುದು, ಬೇಡಿಕೆ ಇರುವಂತ. ಮತ್ತೆ ಶಾಲೆಯಲ್ಲಿ 6ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಟ್ಟಿಗೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿಗೆ ಪ್ರಯೋಗಾಲಯ ಮತ್ತು ಉಪಕರಣಗಳ ವ್ಯವಸ್ಥೆ ಇಲ್ಲದೆ ಇರುವಂತದ್ದು ಸಹ ಬೇಕಾಗಿರುವಂತಹ, ಅದು ಸಹ ಬೇಕು ಅಂತ ಪೋಷಕರು ಕೇಳಿದ್ರೆ ಅದು ಸಹ ಇದ್ರೆ ಉತ್ತಮ. ಮಕ್ಕಳ ಕಲಿಕೆ ಗುಣಮಟ್ಟ ಇನ್ನೂ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಶಾಲೆಯಲ್ಲಿ LKG UKGಗಿಂತ ಆಂಗ್ಲ ಮಾಧ್ಯಮ 1ರಿಂದ ಆಂಗ್ಲ ಮಾಧ್ಯಮ ಕಲಿಸೋದು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಆದ್ರೆ ಅದು ಸಹ ಮಕ್ಕಳ ಕಲಿಕೆಗೆ ಆಸಕ್ತಿ ವಹಿಸಿ ಮಕ್ಕಳು ಬರ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಪೋಷಕರಿಂದ ಡಿಮಾಂಡ್ಸ್ ಮತ್ತು STMC ಅಧ್ಯಕ್ಷರು ಹೇಳಿದ್ದೆ, ಮತ್ತೆ STMC ಸದಸ್ಯರು ಕೆಲವರು ಹೇಳಿದ್ದೆ ಅದು ಆಂಗ್ಲ ಮಾಧ್ಯಮ ಅದು ಉತ್ತಮ ಅಂತ ಹೇಳ್ಬೋದು. ಅದು ಸಹ ಈ ಅವರಿಗೆ ಅದು ಪೋಷಕರಿಂದ ಡಿಮಾಂಡ್ಸ್ ಇರುವಂತ ನಾವು ಪರಿಗಣಿಸಿದ್ದೇವೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಸಮಗ್ರ ಶಿಕ್ಷಣ ಯೋಜನೆ ಕವಿತೆಯ ಅಡಿಯಲ್ಲಿ ಟೀ ಅನ್ನು ಕೊಡ್ತಾರೆ. ಅಂದ್ರೆ ದೂರದಿಂದ ಬರುವವರಿಗೆ ಟ್ರಾವೆಲ್ ಅಲವೆನ್ಸ್ ಅಂತ ಕೊಡುವಂಥದ್ದು. ಅದು ದೂರ ಅಂದ್ರೆ 1 ಕಿಲೋಮೀಟರ್ ದೂರ ಬರುವವರಿಗೆ ಇಷ್ಟು ಕೊಡ್ಬೇಕಂತ ಹೇಳುವಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇತ್ತು, ಅದು ಬಡ್ಲಿಕ್ಕೆ ಅವಕಾಶ ಇರುವಂಥದ್ದು. ಅದು ಸಹ ಕೆಲವೊಂದು ಪೋಷಕರು ಕೇಳಿದ್ದು, ದೂರದಿಂದ ಬರುವವರು ಕೇಳಿದ್ದಿದೆ. ಅದಕ್ಕೂ ಸಹ ಅವಕಾಶಕ್ಕೆ ನಮ್ಮ ಕಡೆಯಿಂದ ಒಂದು ಡಿಮಾಂಡ್ ಆಗುತ್ತೆ, ಅದು ಟೀ ಕಂಪಲ್ಸರಿ ಕೊಡುವಂತಾಗಬೇಕು ಅಂತ. ನಾವು ಬೇರೆ ಡಿಸ್ಟ್ರಿಕ್ಟ್ ಕಲೆಕ್ಟ್ ಮಾಡಿದ್ರೆ ಚಿಕ್ಕಮಗಳೂರು ಕೊಡ್ತಾರೆ, ಅಲ್ಲಿ ಆ ಕಡೆ ಎಲ್ಲ ಕೊಟ್ಟು ಇರುವಂತ ಇದೆ ನಾನು ನೋಡಿದ್ದೆ. ಇಲ್ಲಿಯೂ ಸಹ ಅದು ನಿಮ್ಮ ಕಡೆಯಿಂದ ಡಿಮಾಂಡ್ ಇದೆ ಅಂತ ನಾನು ಪರಿಗಣಿಸ್ತೇನೆ. ಅದನ್ನು ಸಹ ಟೀ ಕೊಡುವಂತಾಗುತ್ತೆ, ದೂರದಿಂದ ಹೋಗಿ ಆಟೋದಲ್ಲಿ ಚಾರ್ಜ್ ಕೊಡಿ, 100% ಪೂರ್ತಿ ಚಾರ್ಜ್ ಅಲ್ಲ, ಸ್ವಲ್ಪ ಕೊಡುವಂತಾಗುತ್ತೆ. ಅದು ಸಹ ಕೇಳಿರುವಂಥದ್ದು ನಾವು ಕಂಡುಕೊಂಡಿರ್ತಕ್ಕಂಥ ಅಂಶಗಳಿವೆ. ಇಷ್ಟು ನಾವು ವರದಿಯಲ್ಲಿ ಕಂಡುಕೊಂಡಿರ್ತಕ್ಕಂಥ ಅಂಶಗಳಿರುವುದು. ಇದು ಸಹ ನಾವೇನಿದೆ ಸಭಾ ನಡವಳಿಕೆ ಅದನ್ನು ದಾಖಲಿಸ್ತೇವೆ. ಇನ್ನೂ ಬೇರೆ ಏನಾದರೂ ನಿಮ್ಮ ಕಡೆಯಿಂದ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಡಿಮಾಂಡ್ಸ್ ಇದ್ರೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅವಕಾಶ ಸೇರ್ಲಿಕ್ಕೆ ಅವಕಾಶ ಇನ್ನೂ ಬೇಕಾಗುತ್ತೆ ಅಂತ ಕೇಳಿದ್ರೆ ಅವಕಾಶ ಇದೆ, ನೀವು ಮುಕ್ತವಾಗಿ ಹೇಳ್ಬೋದು. ಅವಕಾಶಕ್ಕಾಗಿ ಎಲ್ಲರಿಗೂ ಸೇರ್ಬೇಕು. ಅದು ಬಿಟ್ಟು ಮತ್ತೆ ಬೇರೆ ಕೇಳ್ಬೋದು. 12 ವರ್ಷ
ಕೋರ್ಸ್ಗಳನ್ನು ಹೇಳಿದ್ರೆ ಅಷ್ಟು ಕಂಡೀಷನ್ ಹೇಗಿದೆ ಕಂಡುಕೊಂಡಿರ್ತಕ್ಕಂಥ ಇನ್ನು ನೀವು ಇನ್ನೇನಾದರೂ ಸೇರ್ಪಡೆ ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ತೇವೆ ಮೇಡಮ್ ಕಡೆಯಿಂದ ಯೂನಿಫಾರ್ಮ್ ಬಂದು ಕೊಡ್ಬೇಕಂತ ನೀವು ಕೇಳಲ್ವಾ ಅಲ್ಲ ಈಗ ನಾನು ಈಗ ಕೇಳಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಇದೆ ನಾನು ಮಾತಾಡ್ತಿದ್ರೆ ಮಾತಾಡಿ ಮಾತಾಡಿದ್ರೆ ತಪ್ಪಾಗುತ್ತೆ ಅಂದ್ರೆ ಬೇರೆ ಕಡೆ ಸ್ಕೂಲಲ್ಲಿ ಕೇಳ್ತಾರೆ ಅಂದ್ರೆ ಯೂನಿಫಾರ್ಮ್ ಕೊಡ್ತಾರೆ ಈಗ ನಮಗೆ ಉಳಿದುಗಡೆ ಅರ್ಥ ಆಗಬೇಕು ಅಂತ ನಾವು ಹೌದು ಈಗ ಖಾಲಿ ಇದು ಮಾತ್ರ ಕೊಡ್ತಾರೆ ಫೀಸ್ ಮಾತ್ರ ಕೊಡ್ತಾರೆ ಕೆಲವು ಎರಡು ಮಾತ್ರ ಬರ್ತದೆ ಕಷ್ಟ 550 ಹೌದು ಅದು 700 ಹೋಗ್ಲಿಕ್ಕೆ ₹6 ಅದು ಇಶ್ಯೂ ಹಾಗಾಗಿ ಸ್ವಲ್ಪ ಕಷ್ಟ ಅದು ಡಿಮಾಂಡ್ಸ್ ಇದೆ ಅಂತ ಹೇಳ್ಬೋದಲ್ಲ ಅಲ್ಲ ಈಗ ನಾನೇ ಮಾತಾಡ್ತಿದ್ರೆ ಅದೊಂದು ಬೇಡಿಕೆ ಇದೆ ಅಂದ್ರೆ ಅದು ನಾನು ಅದರಲ್ಲಿ ₹600 ಆದ್ರೆ ₹600 ಸರ್ಕಾರ ಭರಿಸಬೇಕಂತ ನಾನು ಹೇಳಲ್ಲ 300 ಕೊಟ್ಟರು ಸಾಕು 20% ಕೊಟ್ಟರು ಸಾಕು ಅಂತ ನಾನು ಕೇಳ್ತೀನಿ ಹಾಗೆ ಮತ್ತೆ ಇನ್ನು ಬೇರೆ ಏನು ಡಿಮಾಂಡ್ಸ್ ಇರ್ಲಿಕ್ಕೆ ಪಠ್ಯ ಪುಸ್ತಕ ಎಲ್ಲ ಮಕ್ಕಳಿಗೂ ಸಿಗುತ್ತೆ ಯೂನಿಫಾರ್ಮ್ ಡಿಲೇ ಆಗುವಂಥದ್ದು ಅಂದ್ರೆ ಈಗ ಜೂನ್ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಮ ಈ ಸಾಲ ಅದು ಜುಲೈಯಲ್ಲಿ ಕೊಡುವಂಥದ್ದು ಇದೆಯಾ ಇಲ್ಲ ಬೇಗ ಬರುತ್ತೆ ಸರಿ ಆಯ್ತು ವರದಿಯನ್ನ ಮಂಡಿಸ್ಲಿಕ್ಕೆ ಮತ್ತೆ ನಿಮ್ಮ ಕಡೆ ಇನ್ನು ಬೇರೆ ಡಿಮಾಂಡ್ಸ್ ಇಲ್ಲ ಯಾಕಂದ್ರೆ ಮಧ್ಯಾಹ್ನ ಈಗ 12 ಗಂಟೆಗೆ ಸ್ಕೂಲಲ್ಲಿ ಸಭೆ ಅಂತ ಹೇಳಿದ್ರು ಹಾಗೆ ಮತ್ತೆ ಬೇರೆ ಡಿಮಾಂಡ್ಸ್ ಇದ್ರೆ ಹೇಳಿ ನಾನು ಇದು ಮುಕ್ತವಾದ ವೇದಿಕೆ ಇದೆ ಚಟುವಟಿಕೆ ಅವಕಾಶ ಇದೆ ಅವಕಾಶ ಇಲ್ಲ ಅಂತ ಕಡೆ ನಿಮ್ಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಮಾತಾಡಲಿಕ್ಕೆ ಮುಕ್ತವಾದ ವೇದಿಕೆ ಮಾತಾಡೋದು ಸರ್ ಹೇಳಿ ಅದು ನಿಮ್ಮದು ಅಂದ್ರೆ ನಮ್ದು 50% ಒಂದು ರಿಯಾಯಿತಿ ಕೊಟ್ಟಿದ್ರೆ ಕ್ವಾಲಿಟಿ ಚಾರ್ಜ್ ಕೊಟ್ಟಿದ್ರೆ ಅದು ಸಾಕು ಅದಕ್ಕೆ ಕೊಡ್ಲಿಕ್ಕೆ ಈಸಿ ಆಗ್ತದೆ ಈಗ ಕಂಪೌಂಡ್ ನಾವು ಉದ್ಯೋಗ ಕಾರ್ಡ್ ಕೊಡಬೇಕು ಅದಕ್ಕೆ ಕಾರ್ಡ್ ಕೊಡ್ಲಿಕ್ಕೆ ಕೆಲವರಿಗೆ ಅವರ ಹಣ ಅದಕ್ಕೆ ಹೋಗುದು ಅದಕ್ಕೆ ತುಂಬಾ ಕೊಡ್ಲಿಕ್ಕೆ ಇದ್ದಾರೆ ಮಾಡ್ತಾರೆ ಅದಕ್ಕೆ ಸರ್ಕಾರವೇ ಒಂದು ಕ್ರಮ ಕೈಗೊಂಡ್ರೆ ಒಳ್ಳೆಯದು ಉದ್ಯೋಗ ಸರ್ಕಾರದ ಬೇರೆ ಈಗ ಒಂದು ಈ ಕಬಡ್ಡಿ ಬೋರ್ಡು ಇಲ್ಲಾಂದ್ರೆ ಯಾವ್ದು ಫೋನ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅದೇ ಇದು ಕೊಡ್ತೇನೆ ಅಂತ ಉದ್ಯೋಗ ಕಬಡ್ಡಿ ಖೋ ಖೋ ಕೆಲಸ ಮಾಡೋದಿದ್ರೆ ಅವರೇ ಕೆಲಸ ಮಾಡೋದಿದ್ರೆ ನಮ್ಮದೊಂದು ಗೋಶಾಲೆ ಕಟ್ಟಿದ್ದಾರೆ 35 ಸಮುದಾಯ ಗೋಶಾಲೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತದೆ ಯಾರು ಇದ್ರೆ ವರ್ಕ್ ಮಾಡೋದಿದ್ರೆ ಆಗ್ತದೆ ಅರ್ಜಿ ಕೊಟ್ಟು ಬಿಡಿ ಮತ್ತೆ ಅವರು ಸಹ ಅವರು ಪಂಚಾಯತ್ ಅವರು ಸ್ವಲ್ಪ ಜವಾಬ್ದಾರಿ ಮಾಡ್ತಾರೆ ನೀವೇನಾದ್ರು ಜವಾಬ್ದಾರಿಗೆ ಅವರೇ ಲೇಬರ್ಗೆ ಅವರೇ ಇದು ಮಾಡಿದ್ರೆ ಅವರಿಗೆ ಜಾಬ್ ಕಾರ್ಡ್ ಯಾರು ಇರ್ತಾರೆ ಅವರೇ ಕೆಲಸದಲ್ಲಿ ಇನ್ವಾಲ್ವ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಹೋಗ್ಬೋದು ಅಂದ್ರೆ ಹೋಗ್ಬಿಟ್ಟು ಆಗುದಿಲ್ಲ ಸಾಕಾಗುದಿಲ್ಲ ಅಲ್ಲ ಸ್ವಲ್ಪ ಜನ ಯಾರು ತಗೊಂಡ್ರೆ ಅವರ ಅಕೌಂಟ್ಗೆ ಇದು ಸಮುದಾಯ ಜಾಸ್ತಿ ಜನ ಸೇರಿಸ್ಕೋಬಹುದು ಏನಾಗುದಿಲ್ಲ ನಮ್ಮ ಅಲ್ಲಿ ಖಾಲಿ ಎಷ್ಟು ನಂಬರ್ಸ್ ಮಾತ್ರ ಇಂಪಾರ್ಟೆಂಟ್ ಒಬ್ಬ ಟೋಟಲ್ ವರ್ಕಿಂಗ್ ನಂಬರ್ಸ್ ಆಗುತ್ತೆ ಅಲ್ಲ ಇಲ್ಲಿನ ಗ್ರಾಮಸ್ಥ ವರ್ಕರ್ಸ್ ಇದ್ರೆ ಯಾರಾದ್ರೂ ಅವರೇ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಮಾಡ್ಬೋದಲ್ಲ ಮೆಟೀರಿಯಲ್ ಕಾಸ್ಟ್ ಸಪರೇಟ್ ಬರ್ತದೆ ಲೇಬರ್ ಕಾಸ್ಟ್ ಆಗಾಗ ಅಲ್ಲಿಗೆ ಅಡ್ಜಸ್ಟ್ ಆಗ್ತದೆ ಸ್ವಲ್ಪ ಮೇಜಾರಿಟಿ ಇಲ್ಲಿನವ್ರನ್ನ ನೀವು ಕೆಲಸ ಮಾಡೋದನ್ನ ಸೇರಿಸ್ಕೊಂಡು ಮಾಡಿದ್ರೆ ಅವರೇ ಜವಾಬ್ದಾರಿ ಇದ್ರೆ ಅವರು ಅಲ್ಲಿಗೆ ಅಲ್ಲಿಗೆ ಇರ್ಬೋದು ಬೇರೆ ಬೇರೆ ಮಾಡಿದ್ರೆ ಅವರ ಮನೆಯ ಉಪಯೋಗ ಮಾಡಿದ್ರೆ ಹೌದು ಕೆಲವರು ಮಾಡಿದ್ರೆ ಅವರವರ ಕೃಷಿಗೋಸ್ಕರ ಒಂದು ಮಾಡಿ
ಯಾಕಂದ್ರೆ ಅದೇ ಬಿಲ್ ಮಾತಾಡ್ತಾರೆ ಬಿಲ್ ಸಿಗ್ತದೆ ಅವರು ಕೊಡೋದಿಲ್ಲ ಮಾಡಿ ಅವರವರ ಅಕೌಂಟಿಗೆ ಹೋಗುದಲ್ಲ ಚೆಕ್ ಕೊಡದಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಅವರೇ ವರ್ಕ್ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಆಗ್ಬೋದು. ಶಾಸಕರ ಈಗಲೂ ಬರೀಬಹುದು. ಯಾಕಂದ್ರೆ ಅಡಿಗೆ ಅದೆಲ್ಲ ಸೇರಿಸಿ ಸ್ವಲ್ಪ ಮಾಡಿದ್ರೆ ಆಗ್ತದೆ. ಈಗ ರೀಸೆಂಟ್ ಆಗಿ 8 ಕೋಟಿ 10 ಕೋಟಿ ಇಲ್ಲದ್ರೆ ತಾಲೂಕು ಪಂಚಾಯತಿ ಕೊಡ್ಬೇಕು. ನೀವು ಅದು ಈ ವರ್ಷದ ಮುಗಿಯಿತು, ಜಸ್ಟ್ ಏಪ್ರಿಲ್ ಮೇಲೆ ರೆಡಿ ಮಾಡಿ ನೀವು ಒಂದು ಪ್ರಾಪರ್ ಚಾನಲ್ ವಿವೋ ಕೊಡೋದು ಒಳ್ಳೆಯದು. ವಿವೋ ತಗೊಳ್ತಾರೆ ಅಂತ ಕಟ್ಟಡದ ಕಾಮಗಾರಿ ಅದು ಯಾವುದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಕೊಡೋದು ಫಸ್ಟ್ ಸ್ಟಾರ್ಟಿಂಗ್ ಅದೊಂದು ಮಳೆ ಆಗಿದೆ. ನಮಗೆ ಅವತ್ತು 2 ವರ್ಷದ ಮುಂಚೆ ಈ ಮಕ್ಕಳು ಕೇಳಿದ್ರೆ ಎಷ್ಟು ಕಿಲೋಮೀಟರ್ ಬರ್ತಾರೆ ಎಲ್ಲ ಒಮ್ಮೆ ಇದು ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮಕ್ಕಳು ಎಲ್ಲ ಹೋಗಿ ಎಷ್ಟು ಕಿಲೋಮೀಟರ್ ದೂರ ಬರ್ತದೆ ಮತ್ತೆ ಅದಕ್ಕೆ ಈಗ ಇದು ಮಾಡಿದ್ರೆ ಈಗ ಡಿಮಾಂಡ್ ಮಕ್ಕಳಿಗೆ ದೂರ ಇದು ಮಾಡ್ತಾರೆ. ಇಲ್ಲಿ ಜಾಸ್ತಿ ಕಾಲ ಕರ್ಕೊಂಡು ಹೋಗುದು ನೀರಿನ ಅಭಾವ ಅದರಲ್ಲಿ ಈಗ ಅದು ನಮಗೆ ಕಷ್ಟ ಆಗ್ತದೆ. ಅದು ಪಂಪಾಗುವುದಿಲ್ಲ, ದೊಡ್ಡ ಪಂಪು ವೀಸಿಗೆ ಆಗುವುದಿಲ್ಲ. ಇದೊಂದು ಹೆಚ್ಚಿಗೆ ಪಂಪ್ ಉಂಟಿದೆ, ಅದು ಇದರಲ್ಲಿ ಈಗ ಟೈಲ್ಸ್ ಹಾಕಲು ಅದರಲ್ಲಿ ಇಟ್ಟಿದ್ದಾರೆ, ಅದು ಹಾಕಿದ್ದೇವೆ. ಹಾಗೆ 4 ದಿವಸದಲ್ಲಿ ಇರ್ಬೋದು. ಮತ್ತೆ ಮೊದಲಿನ ಪಂಪಲ್ಲಿ ಅಂದ್ರೆ ಅದು ಟ್ಯಾಂಕ್ಗೆ ನಿದ್ರೆ ಆಗ್ಬೋದು. ಬಿಸಿ ಊಟಕ್ಕೆ ಮಕ್ಕಳಿಗೆ ಟಾಯ್ಲೆಟ್ ಕಷ್ಟ. ನಾವು ಅದಕ್ಕೋಸ್ಕರ ನಾವು ಎಷ್ಟೇ ಸೇರಿ ಅದಕ್ಕೆ ಪಂಪ್ ಎಲ್ಲ ನಾವು ಹೊಸದಾಗಿ ಮಾಡಿ ಸಿಗಲ್ಲ ಅದು ನೀರಿನ ಸಮಸ್ಯೆ ಆಗುವಾಗ ಇದರ ದಯವಿಟ್ಟು ಸಾಲಿಗೆ
ನೀರು ಬೇಕಷ್ಟು ಮಳೆಗೆ ಎಲ್ಲರೂ ತುಂಬ ನೀರು ಬೇಕು. ಇಂಟರ್ಪ್ರಿಟ್ ಮಾಡಿಸ್ಬೋದಲ್ಲ ನೀವು ಈಗ ತುಂಬಾ ಹಾಳಾಗಿದೆ, ತುಂಬಾ ಹಾಳಾಗಿದೆ. ಅಂದ್ರೆ ಈ ಏರಿಯಾದಲ್ಲಿ ಸ್ವಲ್ಪ ನೀರಿನ ಕಡಿಮೆ ನೀರು ಇಲ್ಲಿ ಮನೆಯಲ್ಲಿ ಪ್ಲಸ್ ಮಾಡಿದ್ರೆ ದೊಡ್ಡ ಮಕ್ಕಳ ಸಣ್ಣ ಮಕ್ಕಳೇ ಅದು ಯೋಜನೆ ಬಂದ್ರೆ ಮಾಡಿದ್ರೆ ಒಂದು ಬಿಲ್ಡಿಂಗ್ ಬಂದ್ರೆ ಮಾತ್ರ ಬರ್ತದೆ. ಪಂಚಾಯತ್ ಯಾವುದೇ ಗ್ರಾಂಟ್ ಅದೆಲ್ಲ ಜಾಸ್ತಿ ನಾವು ಅದನ್ನೆಲ್ಲ ಮಾಡ್ಬೋದು. ನೀರೆಲ್ಲ ಬಂದ್ರೆ ಟ್ಯಾಂಕ್ ಐಟಿ ಆಗ್ಬೋದು. ಟ್ಯಾಂಕ್ ಪಾಯಿಂಟ್ ಎಲ್ಲ ಬಿಟ್ಟರೆ ವಾಸ್ತವಿಕ ಅಭಿವೃದ್ಧಿಗೆ ಕಾರ್ಯಕ್ರಮದ ಕೊನೆ ಅಂದರೆ ಸಭಾಧ್ಯಕ್ಷರು ತಾಲೂಕು ಆಲ್ರೆಡಿ ಎಲ್ಲ ಡಿಮ್ಯಾಂಡ್ ಕೊಟ್ಟಿಲ್ಲ. ಬಟ್ ಈ ಡಿಮ್ಯಾಂಡ್ 100% ನಾವು ಕಲ್ಪಿಸೋ ಕೆಲಸ ಮಾಡ್ಬೋದು. 100% ಫುಲ್ಫಿಲ್ ಆಗ್ತದೆ ಅಂತ ಹೇಳ್ತಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಗವರ್ಮೆಂಟಿನ ಯಾವ್ದಾದ್ರು ಒಂದು ಇದು ಆಕ್ಷನ್ ಪ್ಲಾನ್ ಮಾಡ್ಬೇಕಾದ್ರೆ ಈ ಎಲ್ಲ ಅಂಶಗಳನ್ನ ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆಕ್ಷನ್ ಪ್ಲಾನ್ ಮಾಡ್ಬೋದು. ಒಟ್ಟೆಲ್ಲ ಡಿಮ್ಯಾಂಡ್ಗಳು ಸ್ಯಾಟಿಸ್ಫೈ ಆಗ್ತದೆ ಅಂತ ಹೇಳಿ ಯಾವ್ದಾದ್ರು ಕೆಲ ಮುಂದಿನ ಆಕ್ಷನ್ ಪ್ಲಾನ್ಗಳು ಮಾಡ್ಬೇಕಾದ್ರೆ ಅದು ಯಾವ್ದಾದ್ರು ಕ್ರಿಯೆ ಸರ್ಕಾರಿ ಸಮಾಜ ಶಿಕ್ಷಣ ಆಗಿರ್ಬೋದು, ಬೇರೆದೆಲ್ಲ ಆಗಿರ್ಬೋದು. ಆಗ ಎಲ್ಲ ಕೆಲವೊಂದು ಅಂಶಗಳು ಅಂದ್ರೆ ಇದು ಟೋಟಲ್ ತಾಲೂಕಿನ ಅಬ್ಸ್ಟ್ರಾಕ್ಟ್ ಮಾಡಿ ಕಳಿಸ್ತದೆ. ಎಲ್ಲ ಸ್ಕೂಲ್ಗಳಲ್ಲಿ ಸೇರಿ ಸರ್ಕಾರಕ್ಕೆ ಮಂಡನೆ ಮಾಡ್ತಾರೆ. ಹಾಗೆ ಕೆಲವೊಂದು ವಿಷಯಗಳು ಪರಿಗಣನೆ ತಗೊಳ್ಬಹುದು. ಇದೆಲ್ಲ ಕೊಟ್ಟದೆಲ್ಲ ಆಗ್ತದೆ ಅಂತ ಹೇಳುವಂತ ಯಾವುದಿಲ್ಲ. ಈ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಶಿಕ್ಷಕರು ಕೊಡ್ತಾರೆ ಅದು ಕೊಡ್ತಾರೆ ಸರಿ. ಅಧ್ಯಕ್ಷ ಮಾತನಾಡಿದ ಕಾರ್ಯಕ್ರಮಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ನಮ್ಮ ಶಾಲಾ ಸಹ ಶಿಕ್ಷಕಿಯರಿಗೆ ಶ್ರೀಮತಿ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಸಭೆ. ಈ ಸಭಾ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿ ಅಜಿತ್ ಎಂಸಿ ಇಂದಿರಾ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆ ಹಾಗೆ ಪ್ರವೀಣ್ ಅಭಿವೃದ್ಧಿ ಅಧಿಕಾರಿ, ಇವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆ ಹಾಗೆ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರಾಚಾರ್ಯ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಧನ್ಯವಾದಗಳನ್ನು. ಪವಿತ್ರ ನಡುಬೈಲು ಉಪಾಧ್ಯಕ್ಷರು ಎಸ್ಟಿಎಂಸಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ
ಅನಂತ ಧನ್ಯವಾದಗಳು. ಜನಾರ್ದನ ಪರ್ಲ ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಹಾಗೆ ಸಾಮಾಜಿಕ ಪರಿಶೋಧನಾಧಿಕಾರಿಯಾಗಿ ಶಾಲೆಯಲ್ಲಿ 3 ದಿನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಶ್ವೇತಾ, ಪ್ರತಿಭಾ, ರಮ್ಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಹೃತ್ಪೂರ್ವಕ ಧನ್ಯವಾದಗಳನ್ನು. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲ ಪೋಷಕ ವರ್ಗದವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು. ಸರ್ವರಿಗೆ ಧನ್ಯವಾದಗಳನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ.